ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ಭಾರತದ ವಿದೇಶಾಂಗ ನೀತಿ ಎಂಬ ಅಧ್ಯಯನವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಯಾಕಪ್ಪ ನಿಮಗೆ ಈ ಭಾರತ ವಿದೇಶಾಂಗ ನೀತಿ ಎಂಬ ಪಾಠವನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲೇ ನಾವು ನೋಡಬೇಕಾಗುತ್ತೆ, ಮಾನವ ಸಮಾಜ ಜೀವಿ, ಸಂಘಜೀವಿ. ಒಬ್ಬನೇ ಇರಲಾರ. ಅರಿಸ್ಟಾಟಲ್, ರಾಜ್ಯಶಾಸ್ತ್ರದ ಪಿತಾಮಹ ಆದಂಥ ಅರಿಸ್ಟಾಟಲ್ ಅವರು ಒಂದು ಮಾತು ಹೇಳ್ತಾರೆ, ಮಾನವ ಏಕ ವ್ಯಕ್ತಿಯಾಗಿರ್ಬೇಕಂದ್ರೆ ಅವನು ದೆವ್ವವಾಗಿರ್ಬೇಕು ಅಥವಾ ದೇವರಾಗಿರ್ಬೇಕು. ಯಾಕಂದರೆ ಪ್ರತಿಯೊಂದು ಹಂತದಲ್ಲಿ ಒಬ್ಬ ಮಾನವ ಇನ್ನೊಬ್ಬ ಮಾನವನನ್ನು ಏನು ಮಾಡಿರ್ತಾನೆ ಅಂದರೆ ಅವಲಂಬಿಸಿರ್ತಾನೆ. ನಾವು ನೋಡ್ತೀವಿ ಇಲ್ಲಿ ರೈತ ಬೆಳೆದಂಥ ತರಕಾರಿಯನ್ನು ಏನು ಮಾಡ್ತಾನೆ, ಮಾರುಕಟ್ಟೆ ಕಳಿಸ್ಕೊಡ್ತಾನೆ. ಮಾರುಕಟ್ಟೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಜನರೆಲ್ಲ ಹೋಗಿ ಆ ಬೆಳೆದಂಥ ತರಕಾರಿಗಳನ್ನೆಲ್ಲನೂ ತಗೊಂಡು ಹೋಗ್ತಾರೆ. ಹಾಗೆ ಪ್ರತಿಯೊಂದು ಹಂತದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಏನು ಮಾಡ್ತಾನೆ, ಸಂಪರ್ಕವನ್ನು ಇಟ್ಕೊಂಡಿರ್ತಾನೆ. ಹಾಗೆಯೇ ಸಹ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರ ಜೊತೆಗೆ ಏನಾಗುತ್ತೆ, ಸಂಪರ್ಕವನ್ನು ಇಟ್ಕೊಳ್ಬೇಕಾಗುತ್ತದೆ. ಒಂದೇ ಒಂದು ರಾಷ್ಟ್ರ ಸ್ವತಂತ್ರವಾಗಿರಲು ಸಾಧ್ಯವೇ ಇಲ್ಲ. ಇತರರ ರಾಷ್ಟ್ರದ ಜೊತೆ ಸಂಪರ್ಕವನ್ನು ಇಟ್ಕೊಳ್ಬೇಕಾಗುತ್ತದೆ. ಹಾಗಾಗಿ ವಿವಿಧ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ರಂಗದಲ್ಲಿ ಹೇಗೆ ವರ್ತಿಸುತ್ತವೆ ಹಾಗೂ ಯಾವ ರೀತಿಯಾದಂಥ ಸಂಬಂಧಗಳನ್ನು ಇಟ್ಟುಕೊಂಡಿವೆ ಅನ್ನೋದನ್ನು ನಾವೇನು ಮಾಡ್ತೀವಿ, ಈ ಅಧ್ಯಯನ ಕ್ಲಾಸಲ್ಲಿ ತಿಳ್ಕೊಳ್ತೀವಿ. ಹಾಗಾದರೆ ವಿದೇಶಾಂಗ ನೀತಿ ಎಂದರೇನು? ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಎಂದು ಕರಿತೇವೆ. ಅಂದರೆ ಒಂದು ರಾಷ್ಟ್ರ ಇದೆ, ಹಾಗೆ ಇನ್ನೊಂದು ರಾಷ್ಟ್ರ ಇದೆ. ಆ ಎರಡೂ ರಾಷ್ಟ್ರಗಳ ನಡುವೆ ವ್ಯವಹಾರಗಳು ನಡೆಯುವ ಸಂದರ್ಭದಲ್ಲಿ ಅನುಸರಿಸುವ ನೀತಿಯನ್ನು ನಾವೇನಂತೀವಿ ಅಂದರೆ ವಿದೇಶಾಂಗ ನೀತಿ ಅಂತ ಹೇಳ್ತೀವಿ. ನಿಮ್ಗೆ ಉದಾಹರಣೆ ಹೇಳೋದಾದರೆ, ನಾವು ಇನ್ನೊಬ್ಬರ ಜೊತೆ ಸಂಪರ್ಕವನ್ನು ಇಟ್ಟುವಾಗ, ಆದರೆ ಯಾವುದಾದ್ರೂ ವ್ಯವಹಾರದ ಸಂಪರ್ಕವಾಗಿ ಇಟ್ಟುಕೊಳ್ಳುವಾಗ ನಾವು ಹಲವಾರು ಒಪ್ಪಂದಗಳನ್ನು ಮಾಡ್ಕೊಳ್ತೇವೆ. ಈಗ ಎಕ್ಸಾಂಪಲ್, ನಾವು ಹಣವನ್ನು ಪಡೆದುಕೊಳ್ತೇವೆ. ಹಣವನ್ನು ಪಡೆದುಕೊಂಡಾಗ ಅದಕ್ಕೆ ಏನು ಮಾಡ್ತೀವಿ, ಆ ಹಣವನ್ನು ನೀಡುವಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಕೆಲವೊಂದಷ್ಟು ಹಣ, ಹೆಚ್ಚುವರಿ ಹಣವನ್ನು ಏನು ಮಾಡಿರ್ತೀವಿ, ನಾವು ಪಡೆದುಕೊಳ್ತೀವಿ. ಇದು ನೀತಿ. ಹಾಗೆ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳನ್ನು ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ನಾವೇನಂತೀವಿ, ವಿದೇಶಾಂಗ ನೀತಿ ಅಂತ ಹೇಳ್ತೀವಿ. ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದಂಥ ವಿದೇಶಾಂಗ ನೀತಿಯನ್ನು ಹೊಂದಿರಲೇಬೇಕಾಗುತ್ತದೆ. ಯಾಕಪ್ಪ ಅಂತ ಹೇಳಿದ್ರೆ, ರಾಷ್ಟ್ರವು ತನವನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ಇತರೆ ರಾಷ್ಟ್ರವನ್ನು ಏನಾಗಿರುತ್ತೆ, ಅವಲಂಬಿಸಿರುತ್ತೆ. ಸುಮಾರು 200 ರಾಷ್ಟ್ರಗಳಿದ್ದು ಒಟ್ಟಾರೆಯಾಗಿ ನಾವು ನೋಡೋದಾದರೆ 200 ರಾಷ್ಟ್ರಗಳನ್ನು ಕಾಣ್ತೀವಿ. ಆ 200 ರಾಷ್ಟ್ರಗಳಲ್ಲಿ ಏನಾಗಿದೆ ಅಂದರೆ, ಕೆಲವೊಂದು ರಾಷ್ಟ್ರಗಳು ಬಲಿಷ್ಠವಾಗಿದೆ, ಇನ್ನು ಕೆಲವು ರಾಷ್ಟ್ರಗಳೇನಾಗಿವೆ, ದುರ್ಬಲವಾಗಿದೆ. ಈ ಬಲಿಷ್ಠ ದುರ್ಬಲ ರಾಷ್ಟ್ರಗಳು ಎರಡನ್ನೂ ನೋಡಿದಾಗ ನಾವೇನಾಗುತ್ತೆ, ಬಲಿಷ್ಠ ರಾಷ್ಟ್ರಗಳು ಸುಲಭವಾಗಿ ಏನಾಗ್ತವೆ, ಅಭಿವೃದ್ಧಿಯನ್ನು ಹೊಂದ್ತವೆ. ಆದರೆ ಈ ದುರ್ಬಲ ರಾಷ್ಟ್ರಗಳೇನಾಗ್ತವೆ ಅಂದರೆ ಬಲಿಷ್ಠ ರಾಷ್ಟ್ರಗಳಿಂದ ಶೋಷಣೆಗೊಳಗಾಗುತ್ತೆ. ಹಾಗಾಗಿ ಈ ಶೋಷಣೆಯನ್ನು ತಪ್ಪಿಸುವ ಸಲುವಾಗಿ, ಬಲಿಷ್ಠ ರಾಷ್ಟ್ರಗಳ ಹಿಡಿತವನ್ನು ನಿಯಂತ್ರಿಸುವ ಸಲುವಾಗಿ ಏನಾಗುತ್ತೆ, ವಿದೇಶಾಂಗ ನೀತಿಯನ್ನು ನಾವೇನಿರಬೇಕಾಗತ್ತೆ, ಹೊಂದಿರಬೇಕಾಗುತ್ತದೆ. ಹಲವಾರು ರೀತಿಯ ಪ್ರಕಾರ, ಅಂದರೆ ನಮ್ಮ ರಾಜಕೀಯ ಚಿಂತಜ್ಞರ ಪ್ರಕಾರ, ವಿದ್ವಾಂಸರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತವೆ. ವಿದ್ವಾಂಸರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಸಾರ್ವಭೌಮ ಅಧಿಕಾರವುಳ್ಳ ರಾಷ್ಟ್ರಗಳು ಇರುವವರೆಗೂ ಒಂದಲ್ಲ ಒಂದು ಬಗೆಯ ವಿದೇಶಾಂಗ ನೀತಿ ಇದ್ದೇ ಇರುತ್ತದೆ. ಅಂದರೆ ಈ ಪ್ರಪಂಚದಲ್ಲಿ ಸಾರ್ವಭೌಮ ರಾಷ್ಟ್ರ ಅಂತ ಏನು ಕರೆಸ್ಕೊಳ್ತೀವಲ್ಲ, ಆ ಸಾರ್ವಭೌಮ ರಾಷ್ಟ್ರ ಅಂತ ಕರೆಸ್ಕೊಳ್ಳೋವರೆಗೂ ಸಹ ಏನಾಗಿರುತ್ತೆ, ಒಂದಲ್ಲ ಒಂದು ರೀತಿಯ ವಿದೇಶಾಂಗ ನೀತಿ ವ್ಯವಸ್ಥೆ ಇದ್ದೇ ಇರುತ್ತದೆ. ಏನಪ್ಪ ಹಾಗಾದರೆ ಸಾರ್ವಭೌಮತ್ವ ರಾಷ್ಟ್ರ ಅಂತ ಹೇಳಿದ್ರೆ ಸಾರ್ವಭೌಮತ್ವ ಅಂದರೆ ಯಾರೂ ಪ್ರಶ್ನಿಸದ ಸರ್ಕಾರ ಅಂತ ನಾವು ಹೇಳ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಏನು ಹೇಳ್ತೀವಪ್ಪ ಅಂತ ಹೇಳಿದ್ರೆ, ಒಂದು ರಾಷ್ಟ್ರ ಯಾವುದೇ ಬಗೆಯ ಆಂತರಿಕವಾಗಲಿ ಬಾಹ್ಯವಾಗಲಿ ಇತರೆ ರಾಷ್ಟ್ರಗಳಿಗೆ ಅಧೀನವಾಗಿರದೆ ಸ್ವತಂತ್ರವಾಗಿರುವುದನ್ನು ನಾವೇನಂತೀವಿ, ಸಾರ್ವಭೌಮ ರಾಷ್ಟ್ರ ಅಥವಾ ಪರಮಾಧಿಕಾರವುಳ್ಳ ರಾಷ್ಟ್ರ ಅಂತ ಕರಿತೀವಿ. ಅಂದರೆ ಒಂದು ರಾಷ್ಟ್ರ ಇದೆ, ಆ ರಾಷ್ಟ್ರ ದೇಶದ ಒಳಗಡೆ ಮತ್ತು ದೇಶದ ಹೊರಗಡೆ ಎರಡೂ ಸಹ ಯಾವುದೇ ರಾಷ್ಟ್ರದಿಂದ ಏನಾಗಿಲ್ಲ, ನಿಯಂತ್ರಣದಿಂದಿಲ್ಲ, ಅದೇನಾಗಿದೆ, ಸ್ವತಂತ್ರವಾಗಿದೆ. ಅಂಥ ರಾಷ್ಟ್ರವನ್ನು ನಾವೇನಂತೀವಿ ಅಂದರೆ ಪರಮಾಧಿಕಾರ ರಾಷ್ಟ್ರ, ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. ಅದನ್ನು ನಾವೇನಂತೀವಿ ಅಂದರೆ ಪರಮಾಧಿಕಾರ ಅಥವಾ ಸಾರ್ವಭೌಮ ರಾಷ್ಟ್ರ ಎಂದು ಕರೆಯುತ್ತೇವೆ. ಭಾರತವು ಸಹ ಸ್ವತಂತ್ರ ನಂತರ ತನ್ನದೇ ಆದಂಥ ವಿದೇಶಾಂಗ ನೀತಿಯನ್ನು ಹೊಂದತ್ತೆ. ನಮ್ಮ ಭಾರತವು ಸಹ 1947ರಲ್ಲಿ ಸ್ವತಂತ್ರ ಹೊಂದತ್ತೆ. ಆ ಸ್ವತಂತ್ರವನ್ನು ಹೊಂದಿದ ನಂತರ ತನ್ನದೇ ಆದಂಥ ಒಂದು ಬಲಿಷ್ಠ ವಿದೇಶಾಂಗ ನೀತಿಯನ್ನು ಸಹ ಏನು ಮಾಡುತ್ತೆ, ಹೊಂದುತ್ತದೆ. ಹಾಗಾದರೆ ವಿದೇಶಾಂಗ ನೀತಿಯನ್ನು ಹೊಂದುತ್ತದೆ ಅನ್ನೋ ಯಾವ ಆಧಾರದ ಮೇಲೆ ನಾವು ನೋಡ್ಬೋದಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ವಿಪುಲ ಜನಸಂಖ್ಯೆ. ಅಂದರೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇದೆ. ಆ ಜನಸಂಖ್ಯೆಯಿಂದಾಗಿ ಏನಾಗುತ್ತೆ, ವಿದೇಶಾಂಗ ನೀತಿಗೆ ಸಹಕಾರಿಯಾಗುತ್ತೆ. ಈ ಭದ್ರತೆ ದೃಷ್ಟಿಯಿಂದ, ರಕ್ಷಣಾ ದೃಷ್ಟಿಯಿಂದ ಹಾಗೂ ಇನ್ನಿತರ ವ್ಯವಹಾರ, ಆಮದು ರಫ್ತು, ಈ ಪ್ರತಿಯೊಂದು ಹಂತದಲ್ಲಿ ಏನಾಗುತ್ತೆ ಅಂತಂದರೆ, ಈ ವಿಪುಲ ಜನಸಂಖ್ಯೆ
ವ್ಯವಸ್ಥೆಗೆ ಸಹಾಯಕವಾಗುತ್ತದೆ. ಇನ್ನೆರಡನೇದು ಅಪಾರ ಪ್ರಾಕೃತಿಕ ಸಂಪತ್ತು, ಪರಿಣಿತ ಭೌತಿಕ ಮತ್ತು ಔದ್ಯೋಗಿಕ ಸಾಮರ್ಥ್ಯ, ಬಲಾಢ್ಯ ಸೈನಿಕ ಬಲ ಮುಂತಾದವುಗಳನ್ನು ಹೊಂದಿದ್ದು ಪ್ರಭಾವಶಾಲಿ ರಾಷ್ಟ್ರವಾಗಿದೆ. ಸೊ ನಮ್ಮ ರಾಷ್ಟ್ರ ಏನಾಗಿದೆ ಅಂದರೆ ಎಲ್ಲ ರೀತಿ ನೋಡಿದಾಗ ವಿದೇಶಾಂಗ ನೀತಿಗೆ ಅತ್ಯಂತ ಉಪಾಯಕಾರಿಯಾದಂಥ ರಾಷ್ಟ್ರವಾಗಿದೆ ಅಂತ ಹೇಳ್ಬೋದು. ಸೊ ಇನ್ನು ಮುಂದುವರೆದು 1947ರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಸಾರ್ವಭೌಮ ರಾಷ್ಟ್ರವಾಗಿ ತನ್ನದೇ ಆದಂಥ ವಿದೇಶಾಂಗ ನೀತಿಯನ್ನು ಹೊಂದುವ ಮೂಲಕ ತನ್ನ ಮೂಲಕ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮೈತ್ರಿಯನ್ನು ಸಹ ಏನು ಮಾಡ್ತಿದೆ, ಭಾರತ ಬಯಸ್ತಾ ಇದೆ. ಸೊ ಹಾಗಾದರೆ ಈ ಮೈತ್ರಿಯನ್ನು ಬಯಸುವ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳೇನು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಸೊ ಮೊಟ್ಟ ಮೊದಲ ಬಾರಿಗೆ ನೋಡೋದಾದರೆ ರಾಷ್ಟ್ರದ ಭದ್ರತೆ. ಸೊ ಈ ವಿದೇಶಾಂಗ ನೀತಿ ಮೊದಲ ಪಾಯಿಂಟನ್ನು ಹೇಳೋದಾದ್ರೆ ನಾವು ಈ ರಾಷ್ಟ್ರ ಭದ್ರತೆ ಅನ್ನೋದು ಅತ್ಯಂತ ಪ್ರಮುಖವಾದಂಥ ಅಂಶ. ಸೊ ಯಾಕಪ್ಪ ರಾಷ್ಟ್ರದ ಭದ್ರತೆ? ನೋಡಿ, ಯಾವುದೇ ಒಂದು ರಾಷ್ಟ್ರ ಸೆಕ್ಯೂರ್ ಆಗಿರ್ಬೇಕು, ಅಂದರೆ ಭದ್ರವಾಗಿದ್ದಾಗ ಮಾತ್ರ ಅದು ಅಭಿವೃದ್ಧಿಯಾಗಲು ಸಾಧ್ಯ. ಇಲ್ಲ ಬೇರೆ ರಾಷ್ಟ್ರಗಳು ಬಂದು ಏನು ಮಾಡ್ಬೋದು, ಆಕ್ರಮಣವನ್ನು ಮಾಡಿಸ್ಕೋಬೋದು, ತನ್ನ ಅಧೀನಕ್ಕೆ ತಗೊಳ್ಳೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇನ್ನು ಎರಡನೇದಾಗಿ ರಾಷ್ಟ್ರದ ಆರ್ಥಿಕ ಸಂವರ್ಧನೆ. ಸೊ ರಾಷ್ಟ್ರದ ಆರ್ಥಿಕ ಸಂವರ್ಧನೆ ಅಂದರೆ ದೇಶದ ಆರ್ಥಿಕತೆ ಏನು ಬೇಕಾಗತ್ತೆ, ಹೆಚ್ಚಾಗಿಸ್ಬೇಕಾಗತ್ತೆ. ಕೆಲವೊಂದು ಗಂಡಾಂತರ ಸಂದರ್ಭದಲ್ಲಿ, ಆರ್ಥಿಕ ಹಿಂಪಡೆತ ಸಂದರ್ಭದಲ್ಲಿ ಇತರೆ ರಾಷ್ಟ್ರಗಳೊಟ್ಟಿಗೆ ಏನು ಮಾಡೋಕ್ಕಾಗತ್ತೆ, ಆರ್ಥಿಕ ಹಸ್ತಕ್ಷೇಪವನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮೂರನೇದು ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶದಲ್ಲಿ ಬಿತ್ತರಿಸುವುದು. ಅಂದರೆ ನಮ್ಮ ದೇಶದಲ್ಲಿರುವಂಥ ಸಂಸ್ಕೃತಿಗಳನ್ನು ಏನು ಮಾಡೋದು, ನಾವು ಬೇರೆ ದೇಶದಲ್ಲಿ ಸಹ ಏನು ಮಾಡೋದು, ಆ ಸಂಸ್ಕೃತಿಗಳನ್ನು ಬಿತ್ತರಿಸ್ಬೋದು. ಸೊ ಎಕ್ಸಾಂಪಲ್, ಈಗ ಇಂಥ ಕರೋನಾ ಅಂತ ಮಹಾಮಾರಿ ರೋಗವನ್ನು ನಿಯಂತ್ರಿಸುವ ಸಲುವಾಗಿ ನಮ್ಮಲ್ಲಿರುವಂಥ ಸನಾತನ ಪುರಾತನವಾದಂಥ ಆಚರಣೆ ಏನು ನಮಸ್ಕಾರ ಅನ್ನೋ ಪದ್ಧತಿಯನ್ನು ಇಡೀ ಎಲ್ಲ ರಾಷ್ಟ್ರಗಳು ಸಹ ಏನು ಮಾಡಿದ್ವು, ಅದನ್ನು ಅನುಸರಿಸಿದ್ವು. ಸೊ ಅಂತ ನಮ್ಮಲ್ಲಿರುವಂಥ ಮೌಲ್ಯಯುತವಾದಂಥ ಸಂಸ್ಕೃತಿಗಳನ್ನು ಏನು ಮಾಡೋದು, ನಾವು ಇತರೆ ರಾಷ್ಟ್ರಗಳಲ್ಲೂ ಸಹ ಏನು ಮಾಡೋದು, ಬಿತ್ತರಿಸೋದು. ಸೊ ಹಾಗೆ ಅಲ್ಲಿರುವಂಥ ಮೌಲ್ಯಯುತ ಸಂಸ್ಕೃತಿಗಳನ್ನು ನಾವು ಏನು ಮಾಡ್ಕೊಳ್ತೀವಿ, ನಮ್ಮಲ್ಲಿ ಅಳವಡಿಸ್ಕೊಳ್ತೀವಿ. ಹೀಗೆ ಸಂಸ್ಕೃತಿಗಳನ್ನು ಬಿತ್ತರಿಸಿಕೊಳ್ಳುವುದು. ಇನ್ನು ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವುದು ಅಥವಾ ಹತ್ತಿಕ್ಕುವುದು. ಅಂದರೆ ಮಿತ್ರ ರಾಷ್ಟ್ರಗಳು ಅತ್ಯಂತ ಅವಶ್ಯಕವಾಗಿ ಬೇಕಾಗ್ತವೆ. ಯಾಕಂದರೆ ಒಂದು ರಾಜ್ಯ ಅಥವಾ ಒಂದು ರಾಷ್ಟ್ರ ಇದೆ ಅಂದಾಗ ಸುತ್ತಮುತ್ತಲೂ ಏನಾಗಿರುತ್ತೆ, ನಮ್ಮ ರಾಷ್ಟ್ರಗಳು ಅಂದರೆ ಸುತ್ತಮುತ್ತಲೂ ಇರುವ ರಾಷ್ಟ್ರಗಳು ಏನಾಗಿರ್ಬೇಕಾಗತ್ತೆ, ಮಿತ್ರತ್ವವನ್ನು ಪಡೆದುಕೊಂಡಿರ್ಬೇಕಾಗತ್ತೆ. ಯಾಕೆ ಮಿತ್ರತ್ವವನ್ನು ಪಡೆದುಕೊಂಡಿರ್ಬೇಕಾಗುತ್ತೆ ಅಂದರೆ ಆ ದೇಶ ಭದ್ರವಾಗಿ ಸುಭದ್ರವಾಗಿರಲು ಸುತ್ತಲೂ ರಾಷ್ಟ್ರಗಳೇನಾಗಿರ್ಬೇಕಂದ್ರೆ ಮಿತ್ರತ್ವವನ್ನು ಪಡೆದುಕೊಂಡಿರ್ಬೇಕಾಗತ್ತೆ. ಏನಾದರೂ ಸುತ್ತಮುತ್ತಲಿನ ರಾಷ್ಟ್ರಗಳನ್ನು ನಾವು ವಿರೋಧ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಆ ಸುತ್ತಮುತ್ತಲಿನ ರಾಷ್ಟ್ರಗಳು ನಮ್ಮ ಮೇಲೆ ಏನು ಮಾಡ್ಬೋದು, ಅಪಾಯವನ್ನು ಉಂಟು ಮಾಡ್ಬೋದು, ಆಕ್ರಮಣವನ್ನು ಮಾಡ್ಬೋದು. ಸೊ ಹಾಗಾಗಿ ನಾವು ಏನು ಮಾಡಬೇಕಾಗತ್ತೆ, ಸುತ್ತಮುತ್ತಲಿನ ರಾಷ್ಟ್ರ ಜೊತೆ ಸ್ನೇಹ ಸಂಪರ್ಕವನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. ಮತ್ತು ವಿಶ್ವಶಾಂತಿ ಹಾಗೂ ಸಹಬಾಳ್ವೆಯನ್ನು ಸಾಧಿಸುವುದು. ಸೊ ಈ ವಿದೇಶಾಂಗ ನೀತಿಯ ಬಹುಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇಡೀ ಸಮಾಜ ಅಂದರೆ ಇಡೀ ರಾಷ್ಟ್ರದಲ್ಲಿ ಏನಾಗಿರ್ಬೋದು, ವಿಶ್ವಶಾಂತಿ ಮತ್ತು ಸಹಬಾಳ್ವೆಯಿಂದ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರ ಜೊತೆಗೆ ಸಹಕಾರವನ್ನು ನೀಡುತ್ತಾ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರನ ಶಾಂತಿಯುತವಾದಂಥ ಒಪ್ಪಂದಗಳನ್ನು ಮಾಡುವ ಮುಖಾಂತರ ಅಭಿವೃದ್ಧಿ ದೃಷ್ಟಿಯಿಂದ ಈ ವಿದೇಶಾಂಗ ನೀತಿಯ ಉದ್ದೇಶಗಳನ್ನು ನೀಡಿದ್ದಾರೆ. ಸೊ ಮುಂದುವರೆದು ನೆಹರೂರವರ ರೇಡಿಯೋ ಭಾಷಣವನ್ನು ನೋಡ್ತೀವಿ ನಾವು. 1946 ಸೆಪ್ಟೆಂಬರ್ 7ರಂದು ಜವಾಹರ್ಲಾಲ್ ನೆಹರೂರವರು ಒಂದು ರೇಡಿಯೋ ಭಾಷಣವನ್ನು ಮಾಡ್ತಾರೆ. ಸೊ ಆ ರೇಡಿಯೋ ಭಾಷಣದಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ ಇವರು ರಾಜ್ಯದ ರೂಪುರೇಷೆಗಳನ್ನು ಅಂದರೆ ವಿದೇಶಾಂಗ ನೀತಿಯ ರೂಪುರೇಷೆಗಳನ್ನು ಏನು ಮಾಡ್ತಾರೆ, ಆ ರೇಡಿಯೋ ಭಾಷಣದಲ್ಲಿ ಪ್ರಸ್ತಾಪವನ್ನು ನೀಡ್ತಾರೆ. ಸೊ ಅದ್ರ ಜೊತೆಗೆ ಚೀನಾ, ರಷ್ಯಾ ಮತ್ತು ಅಮೆರಿಕದಂಥ ರಾಷ್ಟ್ರಗಳ ಜೊತೆಗೆ ವಿದೇಶಾಂಗ ನೀತಿಯ ಒಪ್ಪಂದದ ಮಾಹಿತಿಯನ್ನು ಸಹ ಏನು ಮಾಡ್ತಾರೆ, ನೀಡ್ತಾರೆ. ಸೊ ಆದ್ದರಿಂದ ಇವರನ್ನು ನಾವೇನಂತೀವಿ ಅಂದರೆ ನೆಹರೂರವರ ವಿದೇಶಾಂಗ ನೀತಿ ಅಂತ ಕರಿತೀವಿ. ಸೊ ನೆಹರೂರವರು ಮೊಟ್ಟ ಮೊದಲ ಸ್ವತಂತ್ರಗೊಂಡಂಥ ಮೊದಲ ಪ್ರಧಾನಿಯೂ ಹೌದು ಮತ್ತು ಅವರು ವಿದೇಶಾಂಗ ನೀತಿಯ ಸಚಿವರೂ ಹೌದು. ಸೊ ಈ ಎರಡೂ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ. ಸೊ ಅದಕ್ಕೆ ಅವರನ್ನು ನಾವೇನಂತೀವಿ, ವಿದೇಶಾಂಗ ನೀತಿಯನ್ನು ನೆಹರೂರವರ ನಿರ್ಮಾತೃ ಎಂದು ಕರೆಯುತ್ತೇವೆ. ಸೊ ವಿದೇಶಾಂಗ ನೀತಿಯ ನಿರ್ಮಾತೃ ಯಾರಪ್ಪ ಅಂತ ಕೇಳಿದ್ರೆ ನೆಹರೂರವರು ಎಂದು ಹೇಳಬಹುದು. ಸೊ ಹಾಗಾದರೆ ಅವರು ಆ ನೆಹರೂರವರ ಭಾಷಣದಲ್ಲಿ ಯಾವ ಯಾವ ಅಂಶಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡ್ತಾರೆ ಅಂತ ಹೇಳಿದ್ರೆ ಮೊದಲನೇದು ರಾಷ್ಟ್ರೀಯ ಹಿತಾಸಕ್ತಿಗಳು. ಸೊ ಯಾಕಂದರೆ ಪ್ರತಿಯೊಂದು ರಾಷ್ಟ್ರದ ತನ್ನ ಅಭಿವೃದ್ಧಿಯು ಏನಾಗಿರುತ್ತೆ ಅಂದರೆ ತನ್ನ ಹಿತಾಸಕ್ತಿಗಳಿಗೆ ಏನಾಗಿರುತ್ತೆ, ಅವಲಂಬನೆ ಹೊಂದಿರುತ್ತೆ. ಇನ್ನೆರಡನೇದು ಭೌಗೋಳಿಕ ಅಂಶಗಳು, ರಾಜಕೀಯ ಪರಿಸ್ಥಿತಿ, ಆರ್ಥಿಕ ವ್ಯವಸ್ಥೆ, ರಕ್ಷಣಾ ಸಾಮರ್ಥ್ಯ, ಜನಾಭಿಪ್ರಾಯ. ನೋಡಿ, ಜನಾಭಿಪ್ರಾಯ ಅತ್ಯಂತ ಬಹುಮುಖ್ಯವಾದದ್ದು. ಯಾಕಂದರೆ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ಏನು ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರ ವ್ಯವಸ್ಥೆ ಆಗಿರೋದ್ರಿಂದ ನಾವಿಲ್ಲಿ
ಜನರ ಅಭಿಪ್ರಾಯಕ್ಕೆ ಏನು ಮಾಡ್ತೀವಿ, ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡ್ತೀವಿ. ಸೊ ಹಾಗಾಗಿ ಈ ವಿದೇಶಾಂಗ ನೀತಿಲಿ ಜನಾಭಿಪ್ರಾಯ ಬಹುಮುಖ್ಯವಾಗಿರುತ್ತದೆ. ಮತ್ತಿನ್ನು ಅಂತಾರಾಷ್ಟ್ರೀಯ ಪರಿಸರ ಮುಂತಾದ ಹಲವಾರು ಅಂಶಗಳು ಏನು ಮಾಡ್ತಾರೆ, ನಮ್ಮ ವಿದೇಶಾಂಗ ನೀತಿಯಲ್ಲಿ ಅಡಕವಾಗಿರೋದನ್ನು ನಾವೇನು ಮಾಡ್ತೀವಿ, ನೋಡ್ತೀವಿ. ಸೊ ಇನ್ನು ಮನೆಗೆಲಸ, ನಿಮ್ಮೆಲ್ಲರಿಗೂ ಒಂದು ಮನೆಗೆಲಸ ಇದೆ. ವಿದೇಶಾಂಗ ನೀತಿ ಎಂದರೇನು, ವಿದೇಶಾಂಗ ನೀತಿಯ ರಾಷ್ಟ್ರದ ಅಭಿವೃದ್ಧಿಗೆ ಸಹಕಾರಿ ಹೇಗೆ, ಭಾರತದ ವಿದೇಶಾಂಗ ನೀತಿಯ ಗುರಿಗಳೇನು ಅನ್ನೋದನ್ನು ನೀವು ನೆಕ್ಸ್ಟ್ ಮನೆ ಕೆಲಸವನ್ನು ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಧನ್ಯವಾದಗಳು. ಸಾಯಿರಾಮ್.